ನಮಸ್ಕಾರ ಎಲ್ಲ ಸೌಕರ್ ಮಂದಿ. ಸೊ ನಾನಿವತ್ತು ನೋಡ್ರಿ ಕರ್ನಾಟಕದಲ್ಲಿರೋ ಧಾರವಾಡ ಲೊಕೇಟ್ ಆಗಿರೋಂಥ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಟೆಂಪಲ್ಗೆ ಯಾವ್ದು ಅಂದ್ಕೊಂಡ್ರಿ ಎಕ್ಸಾಕ್ಟ್ಲಿ ನುಗ್ಗಿಕೆರೆ ಹಣಪ್ಪನ ಗುಡಿಗೆ ಹೋಗಿ ಗುಡಿದ ಹಿಸ್ಟ್ರಿ ನೋಡ್ಕೊಂಡು ಈಗ ಹೆಂಗೈತೆ ನೋಡ್ಕೊಂಬರೋಣ ಅಂತ. ಬಟ್ ನಾ ಹೊಂಟಿದ್ದ ಟೈಮ್ ಈವ್ನಿಂಗ್ 4 ಗಂಟೆಗೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಟೋಟಲ್ ಹುಬ್ಳಿಯಿಂದ ಹೋಗೋಕೆ 3 ರೂಟ್ ಐತಿ. ಸೊ ಸೀದಾ ಇಲ್ಲಿಂದ ಧಾರವಾಡಕ್ಕೆ ಹೋಗಿ ಧಾರವಾಡಿಂದ ಸೀದಾ ನುಗ್ಗಿಕೆರಿಗೆ ಒಳಗೆ ಗಾಂಧಿನಗರ ಕಡೆ ರೂಟ್ ಐತಿ. ಸೊ ಇನ್ನೊಂದಂದ್ರೆ ಗಬ್ಬೂರ್ ಬೈಪಾಸಿಂದ ಬರ್ಬೇಕು. ಧಾರವಾಡದವ್ರು ಇರೋರಿಗೆ ಇದೇನು ರೂಟ್ ಬೇಕಾಗಿಲ್ಲ, ಅವರು ಡೈರೆಕ್ಟಾಗಿ ಧಾರವಾಡದಾಗ ಯಾರು ಕೇಳಿದ್ರು ಹೇಳ್ತಾರೆ ನುಗ್ಗಿಕೆರೆಯಲ್ಲಿ ಐತೆ ಅಂತ ಹೇಳಿ. ಕೆ ಜಿ ಗಟ್ಟಲೆ ಬೇಡ ನಮಗೆ, ಒಂದೇ ಆಗ್ತದೆ. ಎಷ್ಟು ಅಮೌಂಟ್ ಹಾಂ 25 ಹೆಚ್ಚು ಇದು ಹಾಕಿ ಕೊಡ್ತೀರಿಲ್ಲಮ್ಮ? ಹಾಕ್ಕೊಡ್ರಿ. ಹಿಂದಿನ ಕಾಲದಲ್ಲಿ ನೀರ ರೆಡಿ ಆಗ್ತಿದ್ರೆ ನೀವೆಲ್ಲರೂ ಹೋರಿ, ನೀವು ಶುದ್ಧವಾಗಿರಿ, ಆಮೇಲೆ ಬೈಕ್ ಹೋಗ್ತಾರೆ. ಟೈಮ್ ಆಗೈತಿ 4:27. ಪೆಟ್ರೋಲ್ ಇಟ್ಟು ಸಾಲ್ದತ್ತು ನನಗೆ ಅನ್ಸಿ ಮಟ್ಟಿಗೆ ಗಾಡಿಗೆ. ಅದನ್ನ ನೀರಲ್ಲಿ ನಾ ಹೇಳಬೇಕು. ಶ್ರೀ ನುಗ್ಗಿಕೆರೆ ಹಣಪ್ಪ ಒಂದು ವಾರ ಬಾಕ್ಲ. ಸೊ ಇಲ್ಲಿಂದ ನಡ್ಕೊಂತ ಹೋಗ್ಬೋದು, ಬಟ್ ನಾನು ಬೈಕ್ ತೊಗೊಂಬಂದ್ರೆ ರೌಂಡ್ ಹಾಕಿ ಬರ್ತೇನೆ ನುಗ್ಗಿಕೆರೆ ಒಳಗೆ. ಇಲ್ಲೇ ವಾಕ್ ಮಾಡೋರು ಇಲ್ಲಿಂದ ಹೋಗ್ತಾರೆ ಒಳಗೆ ಒಂದು ಕೆರೆಯಿಂದ ಪಾತ ಐತಿ, ನಾ ತೋರಿಸ್ತೇನೆ ನಿಮ್ಗೆ ಆಮೇಲೆ. ಸೊ ಇದ ನೋಡ್ರಿ ಶ್ರೀ ನುಗ್ಗಿಕೆರೆ ಹಣಪ್ಪನ ಗುಡಿ. ಇದು ಗುಡಿದ ಎಂಟ್ರೆನ್ಸ್. ಒಳಗೆ ಹೋಗಿ ಗುಡಿ ಹೆಂಗೈತೆ ಅಂತ ನೋಡೋಣ ಅಂತ. ಇದು ಗುಡಿದ ಎಂಟ್ರೆನ್ಸ್ ರೀ, ವೈಡ್ ಆ್ಯಂಗಲ್ಲೇ ತೋರ್ಸಂತೀನಿ ನಿಮಗೆ. ಇಲ್ಲಿ ಎಷ್ಟೋ ಜನ ಭಕ್ತ ಬರಲಿ ಯಾರೇ ಬರಲಿ, ಕುಂದ್ರಾಕ್ ಮಾತ್ರ ಜಾಗ ತುಂಬೈತ್ರಿ ಇಲ್ಲಿ. ಇಲ್ಲಿ ಶನಿವಾರಕ್ಕೊಮ್ಮೆ ಈ ರೇಂಜಿಗೆ ದೀಪ ಹಚ್ತಾರಂದ್ರೆ ನಿಮಗೆ ನೋಡಕ್ಕೆ ಹೋಗೋದಿಲ್ಲ, ಅಷ್ಟು ದೀಪ ಇರ್ತೈತಿ. ಬಟ್ ಇವತ್ತು ಸಂಡೇ ಯಾರೂ ಹಚ್ಚಿಲ್ಲ. ಈ ಥರ ದಾರ ಇದಕ್ಕೆ ಕಟ್ತಾರಂದ್ರೆ ಇಲ್ಲಿ ಏನಾದರೂ ಬೇಡ್ಕೊಂಡು ನಾವು ಇಲ್ಲಿ ಕಟ್ಟಿದ್ರೆ ಅದು ನೆರವೇರ್ತಿರೋ ನಂಬಿಕೆಯಲ್ಲಿ ಇಲ್ಲೂ ಕಟ್ತಾರೆ, ಪ್ಲಸ್ ದೇವ್ರ ಹಿಂದ್ಗಡೆನೂ ಕಟ್ತಾರೆ. ಇಲ್ಲೂ ಅಂದರೆ ಇಲ್ಲಿ ನೋಡ್ರಿ, ಇಲ್ಲೇ ಅಂಗವಿಕಲರು ಬಂದ್ರೂ ಆರಾಮಾಗಿ ಇಳಿದೋಳಕ್ಕೆ ಅವ್ರಿಗೆ ಸಪ್ರೇಟ್ ದಾರ ಐತ್ರಿ ಇಲ್ಲಿ. ಈ ನುಗ್ಗಿಕೆರೆ ಹಣಪ್ಪನ ಗುಡಿಯಲ್ಲಿರುವಂಥ ರಥ, ಇದನ್ನು ರಾಮನವಮಿ ಮತ್ತು ಹನುಮಾನ್ ಜಯಂತಿ ದಿನ ಇದನ್ನು ಎಳಿತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಆದರ್ಶವ್ರು ನೀವು? ಇದ್ರ ಬಗ್ಗೆ ಅಲ್ಲಿ ಯಾರು ಓಡಾಡ್ಬಾರ್ದು ಅಂತೇಳಿ ಸಿಂಬಲ್ ಅದು. ಎಲ್ಲಿದ್ದೀಲಿ? ಹುಬ್ಬಳ್ಳಿ ಎತ್ಕೊಂಡು ಯಾವ ಭಾಷೆ ಮಾತಾಡ್ತೀರಿ? ಸೊ ನುಗ್ಗಿಕೆರೆ ಹಣಪ್ಪನ ಹಿಸ್ಟ್ರಿ ಭಾಳ ದೊಡ್ಡದೈತಿ. ನಾ ಹಿಸ್ಟ್ರಿನ 2 ಭಾಗ ಮಾಡಿ ಹೇಳ್ತೇನೆ ಕೇಳ್ರಿ. ಸೊ ಅದ್ರ 1ನೇ ಭಾಗ ಏನಂತ ಹೇಳ್ತಾನೆ ಕೇಳ್ರಿ. ಈ ಗುಡಿ ದ್ವಾಪರ ಕಾಲದಿಂದ ಕಲಿಯುಗದ ಮಟ್ಟ ಬಂದೈತಿ. ಅದೇಂಗೆ ಅಂತ ಹೇಳ್ತಾನೆ ಕೇಳ್ರಿ. ನಮಗೆಲ್ಲ ಗೊತ್ತಿರುವಂಗೆ ಮಹಾಭಾರತದಲ್ಲಿ ಅರ್ಜುನ. ಸೊ ಅರ್ಜುನ ಮಗ ಅಭಿಮನ್ಯು. ಸೊ ಅಭಿಮನ್ಯುನ ಮಗನ ಹೆಸರು ಪರಿಷಿತ ಮಹಾರಾಜ. ಇವ್ರು ಏನು ಮಾಡ್ತಾರೆ ಅಂದ್ರೆ ಒಂದಿನ ಕಾಡಿಗೆ ಯುದ್ಧ ಅಂತ ಹೋಗ್ತಾರೆ. ಅಲ್ಲಿ ಇವ್ರಿಗೆ ಬಯಾರಿಕೆ ಆಗಿ ಅಲ್ಲೊಂದು ಗುಡಿಸ್ಲು ಕಾಣತಿ. ಗುಡಿಸ್ಲಕ್ಕೆ ಇವ್ರೆ ನೀರು ಕೇಳಕ್ಕಂತ ಹೋಗ್ತಾರೆ. ಅಲ್ಲೊಬ್ರು ಋಷಿಮುನಿಗಳ ಜ್ಞಾನಕ್ಕೆ ಕುಂತಿರ್ತಾರೆ. ಋಷಿಮುನಿಗಳಿಗೆ ಇವರು ನೀರು ಕೊಡೋಂತ ಕೇಳ್ತಾರೆ. ಅವಾಗ ಋಷಿಮುನಿಗಳು ಇವ್ರಿಗೆ ನೀರು ಕೊಡೋಕೆ ತಿರಸ್ಕರಿಸ್ತಾರೆ. ಅಂದ್ರೆ ಅವರು ಗಾಢವಾದ ಜ್ಞಾನಗಳು ಇರ್ತಾರೆ. ಈ ರಾಜಾಗ ಏನೂ ರಿಪ್ಲೈ ಕೊಡೋಂಗಿಲ್ಲ. ಸೊ ಅದಕ್ಕೋಸ್ಕರ ರಾಜಾಗ ಸಿಟ್ಟು ಬಂದು ಅಲ್ಲೊಂದು ಸತ್ತು ಬಿದ್ದಿದ್ದು ಹಾವನ್ನ ತಗೊಂಡು ಆ ಋಷಿಮುನಿ ಕೊಳ್ಳಿಗೆ ಸುತ್ತಿ ಹೋಗ್ತಾರೆ. ಸೊ ಇದನ್ನು ಸ್ವಲ್ಪ ಟೈಮಿಗೆ ಏನಾಗುತ್ತೆ, ಋಷಿಮುನಿಗಳ ಮಗ ಬರ್ತಾನೆ. ಸೊ ಮಗ ಬಂದಮೇಲೆ ಏನಾಗುತ್ತಂದ್ರೆ, ಈ ಥರ ನಮ್ಮ ತಂದೆಗೆ ಯಾರು ಕೃತ್ಯ ಮಾಡಿರಲ್ಲ, ನಮ್ಮ ತಂದೆ ಕೊಳ್ಳಿಗೆ ಯಾರು ಹಾವು ಸುತ್ತೋಗ್ಯಾರಲ್ಲ, ಅವ್ರಿಗೆ ತಕ್ಷಕನೋ ಹಾವು ಕಚ್ಚಿ ಸಾಯ್ಬೇಕಂತೇಳಿ ಶಾಪ ಹಾಕಿ ಹೋಗ್ತಾರೆ. ಸೊ ಅದೇ ಥರ ಸ್ವಲ್ಪ ದಿನಗಳಾದಮೇಲೆ ಆ ರಾಜ ತಕ್ಷಕಂಬ ಹಾವು ಕಚ್ಚಿ ಸಾಯ್ತಾನೆ. ಸೊ ಇದನ್ನು ತಿಳಿದ ಪರಿಷಿತ ಮಹಾರಾಜನ ಮಗ ಜನಮೇ ಜಯರಾಜ ಇವ್ರು ಏನು ಮಾಡ್ತಾರಂದ್ರೆ, ನಮ್ಮ ತಂದೆಗೆ ಹಾವು ಕಚ್ಚತ್ತಿದ್ದಕ್ಕೆ ನಾನೊಂದು ಶಬ್ದ ಮಾಡ್ತೀನಿ, ಈ ಜಗತ್ತಲ್ಲಿ ಎಷ್ಟು ಹಾವು ಅದಾವಲ್ಲ ಎಲ್ಲ ಹಾವು ಒಂದು ಕುಂಡಲೊಳಗೆ ಬಂದು ಸಾಯ್ಬೇಕಂತೇಳಿ ಒಂದು ಯಾಗ ಮಾಡ್ತಾರೆ, ಸರ್ಪಶಾಸ್ತ್ರ ಯಾಗ ಅಂತೇಳಿ. ಸೊ ಸರ್ಪಶಾಸ್ತ್ರ ಯಾಗ ಮಾಡಬೇಕಾದ್ರೆ ಈ ಯಾಗದ ಅರ್ಥ ಏನಂದರೆ, ಜಗತ್ತಲ್ಲಿರೋ ಎಲ್ಲ ಹಾವು ಆ ಅಗ್ನಿ ಕುಂಡದೊಳಗೆ ಬಂದು ಸಾಯ್ಬೇಕು. ಸೊ ಆ ಟೈಮ್ ಒಳಗೆ ಏನಾಕಿರ್ತಂದ್ರೆ, ಈ ಎಲ್ಲ ಸರ್ಪಗಳು ಸಾಯ್ಬೇಕಾದಾಗ ಈ ಸರ್ಪಗಳ ಸೋದರಳಿಯ ಅಂತಿರ್ತಾನೆ ಒಬ್ಬ ನಾಸ್ತಿಕ ಋಷಿ ಅಂತೇಳಿ. ಸೊ ಆಸ್ತಿಕ ಋಷಿ ಏನು ಮಾಡ್ತಾನಂದ್ರೆ, ಒಬ್ಬ ಬ್ರಾಹ್ಮಣರ ವೇಷ ಹಾಕ್ಕೊಂಡು ಬಂದು ಆ ಜಯರಾಜನ ಹತ್ರ ಬಂದು ಕೇಳ್ತಾನಂತ, ನೀ ಇದೆಲ್ಲ ಶಾಸ್ತ್ರ ಮಾಡ್ತಿರೋದು ಬ್ರಾಹ್ಮಣರಿಗೆ ಏನು ಕೊಡುಗೆ ಕೊಡ್ದಂಗೆ ನೀನು ಈ ಶಾಸ್ತ್ರ ಮಾಡ ಅಂತಿ, ಇದೆಷ್ಟು ಸರಿ ಅಂತೇಳಿ. ಸೊ ಅವಾಗ ರಾಜ ಹೆದರಿ, ಹೌದು ಬ್ರಾಹ್ಮಣರಿಗೆ ಏನು ದಾನ ಕೊಟ್ಟಿಲ್ಲ, ನಾನು ದಾನ ಕೊಡ್ಬೇಕಂತೇಳಿ, ಏನು ದಾನ ಕೊಡಲಿ ಅಂತ ಕೇಳ್ತಾನೆ. ಸೊ ಅವಾಗ ರಾಜ ಹೇಳ್ತಾನೆ, ದಾನ ಏನೂ ಬೇಡ, ಈ ಯಾಗನ ನಿಲ್ಲಿಸಂತೇಳಿ. ಸೊ ಅವಾಗ ಈ ರಾಜ ಯಾಗ ನಿಲ್ಲಿಸ್ತಾನೆ. ನಿಲ್ಲಿಸಿದ ಮೇಲೆ ಏನಾಗುತ್ತೆ, ಇವಂಗ ಸರ್ಪದೋಷ ಕಾಡ್ತಿರುತ್ತೆ ರಾಜಾಗ. ಸೊ ಅವಾಗ ಈ ರಾಜ ಏನು ಮಾಡ್ತಾನಂದ್ರೆ, ಆಗಿಂದ ರಾಜುಗಳ ಹತ್ರ ಕೇಳ್ತಾನೆ, ಏನು ಮಾಡಲಿ ನಾ ಈಗ ಅಂತೇಳಿ. ಸೊ ಅವಾಗ ರಾಜುಗಳಿಗೆ ಇವಂಗೆ ಹೇಳ್ತಾರಂತೇಳಿ ಏನಂದ್ರೆ, ಈ ಟೋಟಲಾಗಿ ಏನು ಈ ಭೂಮಂಡಲದಲ್ಲಿ ನೀನು ಟೋಟಲ್ 500ಕ್ಕಿಂತ ಹೆಚ್ಚು ಗುಡಿಗಳನ್ನ ನಿರ್ಮಾಣ ಮಾಡು, ಅದು ಬೇರೆ ಬೇರೆ ದೇವರುಗಳ ಹೆಸರಲ್ಲಿ ಗುಡಿನ ನಿರ್ಮಾಣ ಮಾಡು ಅಂತ ಹೇಳ್ತಾನೆ. ಸೊ ಅವಾಗ ಈ ರಾಜ ಎಲ್ಲ ದೇವ್ರ ಗುಡಿನ ನಿರ್ಮಾಣ ಮಾಡ್ತಾನೆ, ಬೇರೆ ಬೇರೆ ದೇವರ ಜೊತೆ. ಅದರಲ್ಲಿ ಈ ನುಗ್ಗಿಕೆರೆ ಹಣಪ್ಪನ ಗುಡಿನ ಒಂದು. ಇದು ಭಾಗ 1. ಭಾಗ 2 ಕಂಟಿನ್ಯೂ ಆಗುತ್ತೆ.
ರಿಯಲ್ ಹಣವಪ್ಪನ ದಸರಾ ಆತು ನೋಡ್ರಿ ನಮಗೆ. ದೇವಸ್ಥಾನದ ಆವರಣದಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧತೆ ಆದ್ರೆ ಮಂದಿರ ನೋಡ್ರಿಲ್ಲ ಒಟ್ಟು ಕಸ ಚೆಲ್ಲೋದು. ಎಷ್ಟೋ ಜನ ಭಕ್ತ ಬರಲಿ ಕುಂದ್ರಾಕ್ ಮಾತ್ರ ಜಾಗ ಮಾತ್ರ ತುಂಬೈತ್ರಿ. ನೀವೇನ್ರ ಇದನ್ನು ಹನುಮಾನ್ ಜಯಂತಿ ದಿನ ಏನರ ಬಂದು ನೋಡಿದ್ರಂದ್ರೆ ನಿಮಗೆ ನಿಲ್ಲಾಕ ಜಾಗ ಇರೋದಿಲ್ಲ. ಸೊ ನಿಮ್ಗೇನರ ಯಾವ್ದಾರು ದೋಷಗಳಿದ್ರೆ ಏನರ ಇದ್ರೆ ಇಲ್ಲೇ ನಿಮ್ಗೆ ನಿವಾರಣೆ ಮಾಡೋಕ್ಕಂತೇಳಿ ಇಲ್ಲೇ ಯಾಗನೂ ಮಾಡ್ತಾರೆ, ನೀವು ಬಂದು ಮಾಡಿಸ್ಬೋದು. ಅದು ಈ ಲಿಸ್ಟ್ ನಿಮ್ಗೆ ಹಾಕ್ತಾರೆ ನೋಡ್ರಿ. ನೀವು ಇಲ್ಲೊಬ್ಬ ಒಂದು ದೋಸ್ತ್ ಗಾಡಿನೂ ತೊಗೊಂಡು ಸ್ವೀಟು ಕೊಟ್ಟರೆ ನೋಡ್ರಿ ನಂಗೆ. ಈ ಗುಡಿ ಭಾಳ ಸ್ಪೆಷಲ್ ಅನ್ಸುತ್ತೆ ರೀ. ಯಾಕೆ ಗೊತ್ತು, ಇಲ್ಲೇ ಸಪ್ರೇಟ್ VIP ದರ್ಶನ ಅಂತ ಏನಿಲ್ಲ, ಎಲ್ಲರೂ ಇಲ್ಲೇ VIPನ. ಹಿಸ್ಟ್ರಿದು 2ನೇ ಭಾಗ ಹೇಳ್ತಾನೆ ಕೇಳ್ರಿ. ಟೈಮ್ ಕಳ್ದಂಗೆ ರಾಜಮನೆತಗಳು ಬೇರೆ ಆಗ್ತಾವೆ, ಬೇರೆ ಬೇರೆ ಧರ್ಮಗಳ ರಾಜರು ಬರ್ತಾರೆ, ಈ ಗುಡಿನ ಹಾಳು ಮಾಡ್ತಾರೆ. ಸೊ ಬಟ್ ಒನ್ ಟೈಮ್ ಒಳಗೆ ಏನಾಗ್ತಾರೆ, ವಿಜಯನಗರ ಸಾಮ್ರಾಜ್ಯ ಬಂದಾಗ ಆಗಿಂದ ರಾಜಗಳಾಗಿರೋಂಥ ವ್ಯಾಸರಾಯರು ಏನು ಮಾಡ್ತಾರೆ ಅಂದ್ರೆ ಅವರಿಗೆ ಒಂದು ಕನಸು ಬೀಳ್ತೈತಿ. ಅಂದ್ರೆ ಧಾರವಾಡ ಕಡೆ ಒಂದು ಕೆರೆ ಒಳಗೆ ಒಂದು ಹನುಮಂತನ ವಿಗ್ರಹ ಬಚ್ಚಿಟ್ಟಾರ, ಅದನ್ನು ತೆಗೀರಿ ಅಂತೇಳಿ. ಸೊ ಅವಾಗ ಈ ಗುಡಿದ ವ್ಯಾಸರಾಯರು ಬಂದು ಇಲ್ಲೇ ಅಗಿತಾರ. ಅವಾಗ ಅವ್ರಿಗೆ ಈ ಹನುಮಪ್ಪನ ವಿಗ್ರಹ ಸಿಗ್ತೈತಿ. ಅವಾಗ ಈ ಗುಡಿ ವಿಗ್ರಹನ ಪುನಃ ಸ್ಥಾಪನೆ ಮಾಡ್ತಾರೆ. ಇದು ಹಿಸ್ಟ್ರಿ ಭಾಗದ 2ನೇ ಭಾಗ. ಅದಾದಮೇಲೆ ಈ ಗುಡಿ ಈಗೂ ಹಂಗೆ ಐತ್ರಿ. ಅದಾದಮೇಲೆ ಯಾರೂ ಹಾಳು ಮಾಡಿಲ್ಲ ಈ ಗುಡಿ. ಇನ್ನು ಶ್ರೀ ನುಗ್ಗಿಗರ ಹನುಮಪ್ಪನ ಗುಡಿ ಬಗ್ಗೆ ಹೇಳೋದಾದ್ರೆ, ಈ ಗುಡಿ ಧಾರವಾಡಿಂದ ಕಲಗಟ್ಟಿ ಹೋಗೋ ಹೈವೇಳೆ ಲೊಕೇಟ್ ಆಗೈತಿ. ಈ ಗುಡಿನ ಒಂಟೆ ಹನುಮಪ್ಪನ ಗುಡಿ ಅಂತಲೂ ಕರೀತಾರೆ. ಇಲ್ಲೇ ಎವ್ರಿ ಡೇ ಮಾರ್ನಿಂಗ್ ಬೆಳಿಗ್ಗೆ 6 ಗಂಟೆಗೆ ಪೂಜೆ ಆಗುತ್ತೆ. ಅದು ನೋಡೋಕೆ ಭಕ್ತರು ಪಾದಯಾತ್ರೆ ಅಥವಾ ಬೈಕ್ ಒಳಗೆ ಬರ್ತಾರೆ. ಈ ಗುಡಿಗಳು ಹನುಮಾನ್ ಚಾಲೆಂಜ್ನ ಒಂದು ಬ್ಯಾನರ್ ಒಳಗೆ ಬರ್ದು ಹಾಕ್ಯಾರ, ಭಕ್ತರು ಕೂತ್ಕೊಂಡು ಪ್ರಾರ್ಥನೆ ಮಾಡೋಕ್ಕಂತೇಳಿ. ಇಲ್ಲಿ ನವಗ್ರಹ ದೇವಸ್ಥಾನ ಐತಿ. ನನಗೆ ಹಿಡಿಸಿರೋದು ಏನಂದ್ರೆ, ಇಲ್ಲೇ ಕಾವಿ ಬಣ್ಣಲ್ಲಿ ಕೆಲವೊಂದಿಷ್ಟು ಚಿತ್ರಗಳನ್ನ ಬಿಡಿಸ್ಯಾರ. ಲಕ್ಷ್ಮೀನಾರಾಯಣ, ಉಗ್ರನರಸಿಂಹ, ಲಾರ್ಡ್ ವಿಷ್ಣು, ಲಾರ್ಡ್ ಹನುಮಪ್ಪ, ಈ ಥರದ ಬೇರೆ ಬೇರೆ ಥರದ ಚಿತ್ರಗಳನ್ನ ಬಿಡಿಸಿ ಹಾಕ್ಯಾರ. ಹನುಮಪ್ಪನ ಗುಡಿದು ಸಾಂಸ್ಕೃತಿಕ ಭವನ. ಶ್ರೀ ನುಗ್ಗಿಕೆರೆ ಹನುಮಪ್ಪನ ಗುಡಿದ ಸಪ್ರೇಟ್ ವಾಟ್ಸಪ್ ಗ್ರೂಪ್ ಐತಿ. ಇಲ್ಲಿ ಬೇರೆ ಬೇರೆ ಥರದ ಪೂಜೆಗಳನ್ನ ಮಾಡ್ತಾರೆ ಹನುಮಪ್ಪಗೆ. ಅದ್ರ ಫೋಟೋನ ಆ ಗ್ರೂಪ್ ಒಳಗೆ ಹಾಕ್ತಾರೆ. ನೀವು ಬ್ರೇಕ್ ಅಂದ್ರೆ ಆ ಗ್ರೂಪ್ನ ಜಾಯ್ನ್ ಆಗ್ಬೋದು, QR ಸ್ಕ್ಯಾನ್ ಮಾಡಿ. ಇಲ್ಲೇ ಪ್ರತಿ ಶನಿವಾರ ಸಪ್ರೇಟ್ ಸ್ಪೆಷಲ್ ಬಸ್ ಬಿಡ್ತಾರೆ ಧಾರವಾಡದಿಂದ. ಇಲ್ಲೇ ಭಾಳ ದೊಡ್ಡ ಪಾರ್ಕಿಂಗ್ ಐತಿ. ಪಾರ್ಕಿಂಗ್ ಫೀಸ್ ಏನಿಲ್ಲ, ಈ ಪೂರ್ತಿ ಪಾರ್ಕಿಂಗ್ ಎಲ್ಲ ಫ್ರೀನ. ಈ ಗುಡಿನ ನೋಡೋಕೆ ಬೆಸ್ಟ್ ಟೈಮ್ ಯಾವುದು ಅಂದ್ರೆ ಶನಿವಾರ ಬೆಳಗ್ಗೆ ಅಥವಾ ಶನಿವಾರ ಸಂಜೆಗೆ. ನಾವು ಸಣ್ಣರಿದ್ದಾಗ ಹನುಮಪ್ಪನ ಗುಡಿಗೆ ಭಾಳ ಹೋಗ್ತಿದ್ವಿ. ಯಾಕೆ ಗೊತ್ತೆ, ನಾವೇನರ ಆಟ ಆಡೋಂತಾಗ ಯಾವ್ದೊಬ್ಬ ಎಣ್ಣೆ ತಿಂದಂತಿಕೋ ಅವ್ನು ಕರ್ಕೊಂಡು ಹೋಗಿ ಸೀದಾ ಹನುಮಪ್ಪನ ಗುಡಿ ಮುಂದಿರಿಸೋದು, ಹನುಮಪ್ಪನ ಅಂಗಾರ ಮುಟ್ಟು ಅಂತ ಹೇಳೋದು. ಅವೇನರ ಅಂಗಾರ ಮುಟ್ಟಿದ ಅವ ಎಣ್ಣೆ ತಿಂದಿಲ್ಲ ಮಾಪಿ, ಅವ ಮುಟ್ಲಿಲ್ಲ ಅಂತ ತಿಳ್ಕೊ, ಅವ ಎಂಥವನ ಬಂದು ನಮಗೆ ಹೇಳಿ ಎಣ್ಣೆ ತಿಂದಿಲ್ಲ ಅಂತೇಳಿ ನಾವು ನಂಬುದಿಲ್ಲ ಅವನ್ನ. ಹೋಗಕ್ಕಿಂತ ಮೊದಲು ಒಂದು ಮಾತು ರೀ, ನೀವು ಅಬ್ಸರ್ವ್ ಮಾಡ್ರಿ, ನಾವು ಯಾವಾಗಲೂ ದೇವ್ರನ್ನ ಅಪ್ಪ ಹೋಲಿಸ್ತೀವಿ. ಹೆಂಗಂದ್ರೆ ಶಿವಪ್ಪ, ನಾಗಪ್ಪ, ಹನುಮಪ್ಪ. ಯಾಕೆ ಗೊತ್ತನ ರೀ, ನಾವೇನ್ರ ಕೆಲಸ ಮಾಡೋಕ್ಕೋಲಿ ನಮ್ಮ ಹಿಂದೆ ನಮ್ಮಪ್ಪ ನಿಂತನಂದ್ರೆ ಬಂಡ ಧೈರ್ಯ ರೀ ನಮಗದ.